ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೆನ್ನು ಲೈಫ್ ಕನ್ನಡ ವ್ಲಾಗ್ಸ್. ತುಂಬ ದಿನಗಳೇ ಆಗೋಯ್ತು ಯಾವುದೇ ಥರ ವೀಡಿಯೋಸ್ನ ನನಗೆ ಮಾಡೋಕ್ಕಾಗಿರಲಿಲ್ಲ. ಏನಿಲ್ಲ, ರೀಸನ್ ಇಷ್ಟೇ. ಇವಾಗೇನು ಹಬ್ಬ ಮುಗೀತಲ್ವ, ಮೊಹರಂ ಹಬ್ಬ. ಹಾಗಾಗಿ ಈ ಥರ ಹಬ್ಬದ ದಿನಗಳಲ್ಲಿ ನಮ್ಮ ಪಾರ್ಲರ್ ಆಗಿರ್ಬೋದು, ಹಾಗೆ ಎಂಬ್ರಾಯ್ಡ್ರಿ ಡಿಸೈನ್ ಹಾಕೋ ಬ್ಲೌಸ್ಗಳು ತುಂಬ ಜಾಸ್ತಿನೇ ಬಂದುಬಿಟ್ಟಿತ್ತು. ಹಾಗಾಗಿ ನಾನು ಶಾಪಲ್ಲಿ ಬ್ಯುಸಿಯಾಗಿರೋದ್ರಿಂದ ನನಗೆ ಯಾವುದೇ ಥರ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಹಾಗೆ ಕನ್ಸಿಸ್ಟೆನ್ಸಿ ಕಡಿಮೆ ಆಗೋಯಿತು. ಇವತ್ತು ಸ್ವಲ್ಪ ಫ್ರೀ ಆಗಿದ್ದೆ, ಅಟ್ಲೀಸ್ಟ್ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೆ ಮತ್ತು ಒಂದು 15 ಡೇಸ್ ಮೇಲೇ ಆಯಿತು ಯಾವುದೇ ಥರ ನಾನು ಸ್ಕಿನ್ ಕೇರನ್ನು ಮಾಡ್ಕೊಂಡಿರಲಿಲ್ಲ. ಹಾಗೆ ಒಂದು ಸ್ಕಿನ್ ಕೇರ್ ಮಾಡ್ಕೊಂಡಂಗೂ ಆಗುತ್ತೆ ಮತ್ತು ಒಂದು ವೀಡಿಯೋನೂ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ. ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೇನೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ವೀಡಿಯೋನ ಶುರು ಮಾಡೋಣ. ಇವತ್ತು ನಾನು ಯಾವ್ದು ವೀಡಿಯೋ ಮಾಡ್ತಾಯಿದ್ದೀನಿ, ಕರ್ಡ್ ಫೇಶಿಯಲ್ ಎಟ್ ಹೋಮ್ ಅಂತೇಳಿ. ನಾವು ಮೊಸರನ್ನು ಉಪಯೋಗಿಸಿ ಮನೆಯಲ್ಲೇ ಯಾವ ಥರ ಫೇಶಿಯಲನ್ನು ಮಾಡ್ಕೋಬೋದು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫೇಶಿಯಲ್ ಅಂದ ತಕ್ಷಣ ನಾವು 3 ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಒಂದು ಬಂದುಬಿಟ್ಟು ಫೇಸನ್ನು ಕ್ಲೆನ್ಸ್ ಮಾಡೋದು, ನೆಕ್ಸ್ಟ್ ಬಂದುಬಿಟ್ಟು ಫೇಸ್ ಸ್ಕ್ರಬ್ಬಿಂಗ್ ಇರುತ್ತೆ, ಅದಾದ ನಂತರ ಲಾಸ್ಟ್ ಒಂದು ಬಂದುಬಿಟ್ಟು ಫೇಸ್ ಪ್ಯಾಕ್ ಇರುತ್ತೆ. ಇವತ್ತು 3 ಸ್ಟೆಪ್ಸಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮೊಸರನ್ನು ಉಪಯೋಗಿಸಿ ಯಾವ ಥರ ನಾವು ಫೇಶಿಯಲನ್ನು ಮಾಡ್ಕೋಬೋದು ಅಂತೇಳಿ. ಬನ್ನಿ, ಇವತ್ತು ಫಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೇಸನ್ನು ಕ್ಲೆನ್ಸ್ ಮಾಡೋದು. ಫೇಸನ್ನು ನಾವು ಕ್ಲೆನ್ಸ್ ಮಾಡೋದಕ್ಕಿಂತ ಮುಂಚೆ ಫೇಸನ್ನು ಕ್ಲೆನ್ಸ್ ಮಾಡೋದಕ್ಕಿಂತ ಮುಂಚೆನೇ ನಾವು ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು. ಹಾಗೆ ಏರ್ಸನ್ನು ನೀಟಾಗಿ ಸ್ವಲ್ಪ ಕ್ಲಿಪ್ ಹಾಕ್ಕೊಂಡು ಟೈಟ್ ಮಾಡ್ಕೊಂಬಿಡಿ. ನೆಕ್ಸ್ಟು ಫೇಸನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಾವು ಫಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೇ ನಾನಿವಾಗ 1 ಸ್ಪೂನ್ ಆಗುವಷ್ಟು ಮೊಸರನ್ನು ತೊಗೋತಾ ಇದ್ದೀನಿ. ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಇದನ್ನು ನಾವೇನು ಫೇಸ್ ವಾಶ್ ಮಾಡ್ಕೊಂಡಿರ್ತೀವಲ್ವ, ಅದಾದ ನಂತರ ನಾನು ಇವಾಗ ಫೇಸ್ ಫುಲ್ ಎಲ್ಲನೂ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ಆಗುವಷ್ಟು ಲೈಟಾಗಿ ಫೇಸ್ಗೆ ಈ ಫಿಂಗರಲ್ಲೇ ಮಸಾಜನ್ನು ಮಾಡೋಣ. ನೋಡಿ, ಈ ಥರ ಫೇಸ್ಗೆ ಮಸಾಜನ್ನು ಮಾಡೋದ್ರಿಂದ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡರ್ಟ್ ಇದ್ದರೆ ಅದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಫೇಶಿಯಲನ್ನು ಮಾಡೋದಕ್ಕಿಂತ ಮುಂಚೆ ಕ್ಲೆನ್ಸಿಂಗ್ ಮಾಡೋದ್ರಿಂದ ಸ್ಕಿನ್ಗೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಹಾಗೆ ಸ್ಕಿನ್ ಕೂಡ ಡಸ್ಟ್ ಏನಾದರೂ ಇದ್ದರೆ ಸ್ಕಿನ್ ಮೇಲೆ ಅದು ಕೂಡ ಕ್ಲಿಯರ್ ಆಗುತ್ತೆ. ನೋಡಿ, ಇವಾಗ ನಾನು ಫೇಸ್ಗೆಲ್ಲನೂ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಮತ್ತೆ 1 ಮಿನಿಟ್ ಮಸಾಜ್ ಮಾಡ್ಕೊಳ್ಳೋಣ. ನೋಡಿ, ನೀವು ಈ ಫೇಶಿಯಲ್ ಏನು ಮಾಡ್ಕೊತಾ ಇರ್ತಾರಲ್ವ, ಸ್ವಲ್ಪ ಕೆಳಗಡೆ ಒಂದು ವೇಸ್ಟ್ ಬಟ್ಟೆನ ಹಾಕ್ಕೊಳ್ಳಿ. ಈ ಥರ ಎಲ್ಲನೂ ಕೆಳಗಡೆ ಬಂದು ಕೆಳಗೆ ಬಟ್ಟೆ ಮೇಲೆ ಬೀಳುತ್ತೆ. ಹಾಗಾಗಿ ಸ್ವಲ್ಪ ವೇಸ್ಟ್ ಬಟ್ಟೆ ಇದ್ದರೆ ಹಾಕ್ಕೊಳ್ಳಿ ಮೇಲೆ. ನೋಡಿ, ಈ ಥರ ಫುಲ್ ಫೇಸ್ಗೆಲ್ಲನೂ ಅಪ್ಲೈ ಮಾಡಿಬಿಟ್ಟು ಒಂದು 3 ಮಿನಿಟ್ಸ್ ಮಸಾಜ್ ಮಾಡಿ ನೆಕ್ಸ್ಟು ಫೇಸನ್ನು ವಾಶ್ ಮಾಡ್ಕೊಂಡು ಬಂದರೆ ಫಸ್ಟ್ ಟೈಮ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಇವಾಗ ನಾನು ಮಸಾಜ್ ಮಾಡಿದ್ದಾಯಿತು. ನೀವು ಬೇಕಿದ್ದರೆ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಫೇಸ್ಗೆ ಮಾತ್ರ ಅಪ್ಲೈ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಇದನ್ನು ವಾಶ್ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫೇಸನ್ನು ವಾಶ್ ಮಾಡ್ಕೊಂಡು ಬಂದೆ. ಫಸ್ಟ್ ಸ್ಟೆಪ್ಪಲ್ಲೇ ಎಷ್ಟೊಂದು ಚೇಂಜಸ್ ಕಾಣ್ತಿದೆ ಅಂತೇಳಿ ನೀವೇನೇ ನೋಡ್ಬೋದು. ಇವಾಗ ಬನ್ನಿ, ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ನೆಕ್ಸ್ಟ್ ಫೇಸನ್ನು ಸ್ಕ್ರಬ್ ಮಾಡೋದು. ಅದಕ್ಕೆ ನಾನು ಮತ್ತೆ ಈ ಬೌಲನ್ನು ತೊಗೊಂಡಿದ್ದೀನಿ. ಇದಕ್ಕೇ 1 ಸ್ಪೂನ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ, ಸಕ್ಕರೆ ಸ್ವಲ್ಪ ತರಿ ಸ್ವಲ್ಪ ದೊಡ್ಡದಿರುತ್ತಲ್ವ, ಅದಾದರೆ ಸ್ವಲ್ಪ ಸಣ್ಣದಾಗಿ ಮಿಕ್ಸ್ ಮಾಡಿಕೊಂಡು ಅಥವಾ ಮಿಕ್ಸಿಲಿ ಸಣ್ಣದಾಗಿ ಸ್ವಲ್ಪ ರುಬ್ಕೊಂಡು ತೊಗೊಳ್ಳಿ. ಇಲ್ಲ ಸ್ವಲ್ಪ ಮೀಡಿಯಮ್ ಇದೆ ಅಂದ್ರೂ ನಡೆಯುತ್ತೆ. ನೋಡಿ, ನಮ್ಮ ಫೇಸನ್ನು ಸ್ಕ್ರಬ್ ಮಾಡೋದಕ್ಕೆ ಸಕ್ಕರೆ ಒಂದು ಬೆಸ್ಟ್ ಥಿಂಕ್ ಅಂತಲೇ ಹೇಳ್ಬೋದು. ನೋಡಿ, ಸಕ್ಕರೆ ಬಂದ್ಬಿಟ್ಟು ನಮ್ಮ ಫೇಸನ್ನು ನ್ಯಾಚುರಲ್ಲಾಗಿ ಸ್ಕ್ರಬ್ ಮಾಡುತ್ತೆ. ಹಾಗೆ ಓಪನ್ ಪೋರ್ಸ್ ಇದ್ದರೆ ಅದರಲ್ಲಿ ಹೋಗಿ ಡರ್ಟನ್ನು ತೆಗೆಯೋದಕ್ಕೆ ನೀಟಾಗಿ ಹೆಲ್ಪ್ ಮಾಡುತ್ತೆ. ನೋಡಿ, ಇವಾಗ ಫೇಸ್ಗೆಲ್ಲನೂ ನೀಟಾಗಿ ಅಪ್ಲೈ ಮಾಡಿಕೊಂಡು ಈ ಥರ ಮಸಾಜ್ ಮಾಡ್ಕೊಳ್ಳಿ.
ನಾವು ಫೇಸ್ಗೆ ಸ್ಕ್ರಬ್ ಮಾಡೋದ್ರಿಂದ ಫೇಸಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇದ್ದರೆ ಅದನ್ನು ನೀಟಾಗಿ ಹೋಗಲಾಡಿಸುತ್ತೆ. ಹಾಗೆ ನಮ್ಮ ಸ್ಕಿನ್ನನ್ನು ಸ್ಮೂತಾಗಿ ಮತ್ತು ಗ್ಲೋಯಿಂಗ್ ಆಗಿ ಕಾಣುವಂತೆ ಮಾಡುತ್ತೆ. ಹಾಗಾಗಿ ನಾವು ಯಾವುದೇ ಫೇಸ್ ಪ್ಯಾಕನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಫೇಸನ್ನು ಕ್ಲೆನ್ಸ್ ಮಾಡೋದು ಮತ್ತು ಫೇಸನ್ನು ಸ್ಕ್ರಬ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಇವಾಗ ನಾವು ಹಾಗೆ ಮಸಾಜ್ ಮಾಡ್ತಾ ಸಕ್ಕರೆ ಕರಗೋಗುತ್ತೆ, ಅಲ್ಲಿವರೆಗೂ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋಣ. ಸಾರಿ ಫ್ರೆಂಡ್ಸ್, ಹಾಗೆ ಡೈರೆಕ್ಟಾಗಿ ವೀಡಿಯೋ ಮಾಡಿದ್ರಾಯ್ತು ಅಂತೇಳಿ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ನೋಡ್ತಿರ್ಬೋದು ಸೈಡಲ್ಲಿ ವಾಯ್ಸ್ ಕೇಳ್ತಾ ಇದೆ ಮಕ್ಕಳದು, ಹಾಗಾಗಿ ಅವರು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಯಿದ್ರು. ಹಾಗಾಗಿ ವೀಡಿಯೋನ ಮಾಡಿಕೊಂಡು ನೆಕ್ಸ್ಟು ವಾಯ್ಸನ್ನು ಮ್ಯೂಟ್ ಮಾಡಿಬಿಟ್ಟು ನಂತರ ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀನಿ. ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ವ, ಸಕ್ಕರೆ ಮತ್ತು ಮೊಸರು ಹಾಕ್ಬಿಟ್ಟು ಫೇಸ್ಗೆ ಸ್ಕ್ರಬ್ ಮಾಡೋದು. ಈ ಸ್ಟೆಪ್ಸನ್ನು ನಾವು ಫಾಲೋ ಮಾಡೋದ್ರಿಂದ ಫೇಸಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೆ ಅದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಹಾಗೆ ಫೇಸಲ್ಲಿ ಕೆಲವೊಬ್ಬರಿಗೆ ತುಂಬಾ ಟ್ಯಾನ್ ಥರ ಆಗಿ ಅಲ್ಲಲ್ಲಿ ಪಿಂಪಲ್ಸ್ ಮಾರ್ಕ್ಸು ತುಂಬಾ ಇರುತ್ತೆ. ಆ ಥರ ಇರೋರು ನಾನು ತೋರಿಸಿರ್ತಕ್ಕಂತಹ ಈ ಫೇಶಿಯಲನ್ನು ಟ್ರೈ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗೆ ಕೆಲವೊಬ್ಬರಿಗೆ ಫೇಸಲ್ಲಿ ತುಂಬಾ ಜಾಸ್ತಿ ಪಿಂಪಲ್ಸ್ ಇರುತ್ತೆ. ಆ ಥರ ಫೇಸ್ ಇರೋರು ಸ್ಕ್ರಬ್ಬಿಂಗನ್ನು ಜಾಸ್ತಿ ಹೊತ್ತು ಮಾಡಬೇಡಿ, ಹಾಗೆ ಜಾಸ್ತಿ ಪ್ರೆಷರ್ ಹಾಕಿ ಕೂಡ ಮಾಡಬಾರ್ದು. ಯಾಕಂದರೆ ಸಕ್ಕರೆ ಸ್ವಲ್ಪ ತರಿ ಇರುತ್ತಲ್ವ, ಹಾಗಾಗಿ ಫೇಸಲ್ಲಿ ಪಿಂಪಲ್ಸ್ ಇದ್ದರೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿಯೇ ಮಸಾಜ್ ಮಾಡಿದರೆ ಸಾಕಾಗತ್ತೆ. ಇವಾಗ ನೋಡಿ ನಾನು ಸ್ಕ್ರಬ್ಬಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಕಂಪ್ಲೀಟ್ ಆಯಿತು. ಇದನ್ನು ನಾನಿವಾಗ ವಾಶ್ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫೇಸನ್ನು ವಾಶ್ ಮಾಡಿದ್ದಾಯಿತು. ನಾವು ಸೆಕೆಂಡ್ ಸ್ಟೆಪ್ ಫಾಲೋ ಮಾಡೋದ್ರಿಂದ ಸ್ಕಿನ್ನಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಹೋಗಿ ಸ್ಕಿನ್ನು ತುಂಬಾ ಸಾಫ್ಟ್ ಅಂತ ಅನಿಸುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ, ಆವಾಗಲೇ ಎಕ್ಸ್ಪೀರಿಯೆನ್ಸ್ ಆಗೋದು. ನೋಡ್ತಿರ್ಬೋದು ಸ್ಕಿನ್ನಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ ಅಂತೇಳಿ. ಇವಾಗ ಕ್ಲೆನ್ಸಿಂಗ್ ಆಯಿತು, ಸ್ಕ್ರಬ್ಬಿಂಗ್ ಆಯಿತು. ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ಗೆ ಪ್ಯಾಕ್ ಹಾಕ್ಕೊಳ್ಳೋದು. ಇವಾಗ ಫೇಸ್ ಪ್ಯಾಕನ್ನು ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ. ಫಸ್ಟು 1-2 ಸ್ಪೂನ್ ಆಗೋಷ್ಟು ಮೊಸರನ್ನು ಹಾಕಿದ್ದೀನಿ. ಇದಕ್ಕೇ ನಾನಿವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕಡಲೆ ಹಿಟ್ಟು, ಅಂದರೆ ಬೇಸನ್ ಅಂತ ಏನು ಕರಿತೀವಲ್ವ, ಆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿನ ತೊಗೋತಾ ಇದ್ದೀನಿ. ನಾನಿಲ್ಲಿ ಕಸ್ತೂರಿ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಕಸ್ತೂರಿ ಅರಿಶಿನ ಯೂಸ್ ಮಾಡೋದ್ರಿಂದ ಯಾವ್ಯಾವುದೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನು ನಾನು ಒಂದು ಫುಲ್ ವೀಡಿಯೋನ ಮಾಡಿದ್ದೀನಿ, ಬೇಕಿದ್ದರೆ ಚೆಕ್ ಮಾಡಿ. ಅದಾದ ನಂತರ ಈ 3 ಇಂಗ್ರೀಡಿಯೆಂಟ್ಸನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈ ಪ್ಯಾಕ್ ಏನು ಪ್ರಿಪೇರ್ ಮಾಡ್ತೀವಲ್ವ, ಈ ಪ್ಯಾಕ್ ಬಂದುಬಿಟ್ಟು ತುಂಬಾ ತಿನ್ನಾಗೂ ಇರಬಾರ್ದು, ಹಾಗೆ ತುಂಬಾ ತಿಕ್ಕಾಗಿರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಇವಾಗ ಮಿಕ್ಸ್ ಮಾಡಿರ್ತಕ್ಕಂತಹ ಫೇಸ್ ಪ್ಯಾಕನ್ನು ನಾನಿವಾಗ ಫೇಸ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ ನಾನೇನು ಫೇಸ್ಗೆಲ್ಲನೂ ಅಪ್ಲೈ ಮಾಡಿದ್ದೀನಲ್ವ, ಜಾಸ್ತಿ ಹೊತ್ತು ಮಸಾಜ್ ಮಾಡೋ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ನಾವು ಕ್ಲೆನ್ಸಿಂಗಲ್ಲಿ ಮತ್ತು ಸ್ಕ್ರಬ್ಬಿಂಗಲ್ಲಿ ಫೇಸ್ಗೆ ಮಸಾಜನ್ನು ಕೊಟ್ಟಿರ್ತೀವಲ್ವ, ಇಲ್ಲಿ ಜಾಸ್ತಿ ಹೊತ್ತು ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ 1 ಮಿನಿಟ್ ಆಗುವಷ್ಟು, ಅಂದರೆ ಫುಲ್ಲು ಫೇಸ್ಗೆಲ್ಲನೂ ಪ್ಯಾಕ್ ಅಪ್ಲೈ ಆಗೋ ಥರ 1 ಮಿನಿಟಷ್ಟು ಮಸಾಜ್ ಮಾಡಿದರೆ ಸಾಕಾಗತ್ತೆ. ನಾವು ಫೇಸ್ಗೆ ಫೇಸ್ ಪ್ಯಾಕ್ ಅಂದರೆ ಸ್ಕ್ರಬ್ಬಿಂಗು ಫಸ್ಟು ಕ್ಲೆನ್ಸಿಂಗು, ಅದಾದ ನಂತರ ಸ್ಕ್ರಬ್ಬಿಂಗನ್ನು ಮಾಡಿದ ನಂತರ ಕಂಪಲ್ಸರಿಯಾಗಿ ಪ್ಯಾಕ್ ಯೂಸ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಸ್ಟೆಪ್ಪನ್ನು ನೀವು ಸ್ಕಿಪ್ ಮಾಡಬೇಡಿ, ಕಂಪಲ್ಸರಿಯಾಗಿ ಫೇಸ್ಗೆ ಪ್ಯಾಕ್ ಹಾಕ್ಕೊಳ್ಳಿ. ಯಾಕಂದರೆ ಫೋರ್ಸ್ ಎಲ್ಲ ಓಪನ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಫೇಸ್ಗೆ ಪ್ಯಾಕ್ ಹಾಕೋದ್ರಿಂದ ಫೇಸಲ್ಲಿ ಒಳ್ಳೆ ಗ್ಲೋ ಬರುತ್ತೆ. ಹಾಗಾಗಿ ನೋಡಿ, ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡಿದ ನಂತರ ಇವಾಗ 1 ಮಿನಿಟ್ ಆಗುವಷ್ಟು ಮಸಾಜನ್ನು ಕೊಟ್ಟು ನೆಕ್ಸ್ಟು ಹಾಗೆ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಒಂದು 15 to 20 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ಇಲ್ಲ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ಬಿಟ್ಟರೆ ಪ್ಯಾಕ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಡ್ರೈ ಆಗಿರುತ್ತೆ. ಅದಾದ ನಂತರ ನಾವು ತಣ್ಣೀರಲ್ಲಿ ವಾಶ್ ಮಾಡಿಕೊಂಡ್ರೆ ಇವತ್ತಿನ ಒಂದು ಸ್ಕಿನ್ ಕೇರ್ ರುಟೀನ್ ಮುಗಿಯುತ್ತೆ. ನಾವು ಈ ಫೇಸ್ ಪ್ಯಾಕಲ್ಲಿ ಮೊಸರು, ಕಡಲೆ ಹಿಟ್ಟು ಹಾಗೆ ಅರಿಶಿನ ಪುಡಿನ ಯೂಸ್ ಮಾಡಿದ್ದೀವಲ್ವ, ಇದೆಲ್ಲನೂ ಸಹ ನಮ್ಮ ಸ್ಕಿನ್ಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅಂದರೆ ಸ್ಕಿನ್ನಲ್ಲಿ ಏನಾದರೂ ಡಾರ್ಕ್ ಸ್ಪಾಟ್ಸ್, ಬ್ರೌನ್ ಸ್ಪಾಟ್ಸ್ ಇರುತ್ತೆ ಕೆಲವೊಬ್ಬರಿಗೆ, ಹಾಗೆ ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ, ಹಾಗೆ ಕೆಲವೊಬ್ಬರಿಗೆ ಸ್ಕಿನ್ನಲ್ಲಿ ರಿಂಕಲ್ಸ್ ಜಾಸ್ತಿ ಇರುತ್ತೆ. ಆ ಥರ ಪ್ರಾಬ್ಲಮ್ಸ್ ಇರೋರು ನಾನಿವತ್ತೇನು ತೋರಿಸ್ಕೊಟ್ಟಿದ್ದೀನಲ್ವ, ಈ ಥರ ಒಂದು ಫೇಶಿಯಲನ್ನು ನೀವು ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಕ್ರಮೇಣವಾಗಿ ನಮ್ಮ ಸ್ಕಿನ್ನಲ್ಲಿರ್ತಕ್ಕಂತಹ ಪ್ರಾಬ್ಲಮ್ಸು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ನಾನು ಒಂದು ಮಾತಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಹೋಮ್ ರೆಮಿಡಿ ಆಗಿರ್ಬೋದು, ನಮಗೆ ಇಮಿಡಿಯೇಟ್ಲಿ ರಿಸಲ್ಟ್ ಅನ್ನೋದು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಸ್ವಲ್ಪ ಲೇಟ್ ಆಗಿದ್ರೂ ಸಹ ಹೋಮ್ ರೆಮಿಡೀಸ್ ಎಲ್ಲನೂ ಬೆಸ್ಟ್ ರಿಸಲ್ಟನ್ನೇ ಕೊಡ್ತಾವೆ. ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗಳಲ್ಲೂ ನಾನು ಸ್ಕಿನ್ ಕೇರ್ ವಿಡಿಯೋ ಮಾಡಿದ್ದೀನಲ್ವ, ಆಲ್ಮೋಸ್ಟ್ ಹೋಮ್ ರೆಮಿಡೀಸನ್ನೇ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ
ನೆಕ್ಸ್ಟು ಒಂದು 15 ಮಿನಿಟ್ಸ್ ಬಿಟ್ಟು ಫೇಸನ್ನು ವಾಶ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟೊಂದು ಚೇಂಜಸ್ ಕಾಣ್ತಿದೆ ಅಂತೇಳಿ. ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದಾಗಲೇ ಆಲ್ರೆಡಿ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ನೀವು ಯಾವುದೇ ಫಂಕ್ಷನ್ಗೆ ಹೋಗೋದಕ್ಕಿಂತ ಮುಂಚೆ ಆಗಿರ್ಬೋದು ಅಥವಾ ಹಿಂದಿನ ದಿನ ಈ ಥರ ಒಂದು ಮೊಸರನ್ನ ಉಪಯೋಗಿಸಿ ಫೇಶಿಯಲನ್ನು ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಕ್ಲಿಯರ್ ಆಗುತ್ತೆ, ಹಾಗೆ ಬ್ರೈಟ್ ಕೂಡ ಆಗುತ್ತೆ. ಮೊಸರು ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದಿದೆಯೋ ಹಾಗೆ ನಮ್ಮ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ನಾನಿವತ್ತೇನು ತೋರಿಸ್ಕೊಟ್ಟಿದ್ದೀನಲ್ವ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಹಾಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ.